ವೀಕ್ಷಕರೇ ನಮಸ್ತೆ. ನಾನು ಗಜಾನನ್. ಬಿಗ್ ಬಾಸ್ ಅಪ್ಡೇಟ್‌ಗಾಗಿ ಸ್ವಾಗತ. ಈಗ ತಾನೇ ಒಂದು ಪ್ರೊಮೋ ಬಂತು. ಆಲ್ರೆಡಿ ನೀವು ಥಂಬ್‌ನೇಲಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ಏನಪ್ಪಾ ಹುಲಿನ ಬೋನಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ನಾರ್ಮಲ್ ಹುಲಿ ಅಲ್ಲ, ಅದು ಲೇಡಿ ಹುಲಿ ಅಂತಾನೆ ಹೇಳ್ಬೋದು. ಏನಂದ್ರೆ ನೀವೆಲ್ಲರೂ ಇಷ್ಟು ದಿವಸ ಏನ್ ನೋಡ್ತಾ ಇದ್ರಿ, ಲಾಸ್ಟ್ ಟೈಮು ಕೂಡ ಕಳಪೆಗೆ ಹಾಕಿದ್ರು. ಈಗ ಶುಕ್ರವಾರ ಇವತ್ತು ಅದರಲ್ಲಿ ಆಲ್ರೆಡಿ ಏನಂದ್ರೆ ಕಳಪೆ, ಅದೇ ರೀತಿ ಉತ್ತಮ ಯಾರು, ಕಳಪೆ ಯಾರು, ಕ್ಯಾಪ್ಟನ್ ಯಾರು ಅಂತ ಹೇಳ್ಬಿಟ್ಟು ಇವತ್ತು ಅನೌನ್ಸ್ ಆಗುವಂತಹ ಟೈಮು. ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ರಘು ಅವರು ಉತ್ತಮನ ಕೊಟ್ಟಿದ್ದಾರೆ. ಅಂದ್ರೆ ರಘು ಅವ್ರಿಗೆ ಕ್ಯಾಪ್ಟನ್ ಆಗಿದ್ದಾರೆ. ಈಗ ಟಾಸ್ಕ್ ಅನ್ನ ಕೊಟ್ಟಿದ್ರು ರಘು ಅವ್ರಿಗೂ, ಅದೇ ರೀತಿ ನಿಶಾ ಅವ್ರಿಗೂ. ಅವರು ಗೆದ್ಬಿಟ್ಟು ರಘು ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಆಲ್ರೆಡಿ ಗೊತ್ತಾಗಿದೆ, ನಿಮ್ಗೂ ಎಲ್ಲ ಕೂಡ ಗೊತ್ತಾಗಿದೆ. ಆ ಲಾಸ್ಟ್ ವಿಡಿಯೋದಲ್ಲಿ ನಾನು ಕೂಡ ತಿಳಿಸ್ಕೊಟ್ಟಿದ್ದೆ. ಇವಾಗ ಉತ್ತಮ ಅದೇ ರೀತಿ ಕಳಪೆಯನ್ನ ನೋಡುವಂತಹ ಸಮಯ ಅಂತಾನೆ ಹೇಳ್ಬೋದು. ಆಲ್ರೆಡಿ ಪ್ರೋಮೋದಲ್ಲಿ ಗೊತ್ತಾಗಿರುತ್ತೆ ಏನಂದ್ರೆ ಕಳಪೆ ಬಂದ್ಬಿಟ್ಟು ಐಶ್ವರ್ಯ ಅವ್ರಿಗೆ ಕೊಟ್ಟಿದ್ದಾರೆ. ಹ್ಮ್ ಸರಿ ಸ್ನೇಹಿತರೆ, ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಇವತ್ತು ಶುಕ್ರವಾರ, ಅದಕ್ಕೆ ಕಳಪೆ ಒಬ್ರಿಗೆ ಕೊಡ್ಬೇಕು, ಅದೇ ರೀತಿ ಉತ್ತಮ ಒಬ್ರಿಗೆ ಕೊಡ್ಬೇಕು ಅಂತಾನೆ ಹೇಳ್ಬೋದು. ಉತ್ತಮ ಬಂದ್ಬಿಟ್ಟು ಈಗ ಸೂರಜ್ ಅವ್ರಿಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಬರ್ತಾ ಇದೆ. ಯಾಕಪ್ಪ ಅಂದ್ರೆ ಲಾಸ್ಟ್ ಅಲ್ಲಿ ಅವರು ಕ್ಯಾಪ್ಟನ್ ಟಾಸ್ಕ್ ನ ನಾನು ಆಡಲ್ಲ, ಅಂದ್ರೆ ನಾನು ಒಬ್ನೇ ಆದ್ರೆ ಹೋಗಲ್ಲ, ನಮ್ ಟೀಮ್ ಮುಂದೆ ಹೋಗ್ಲಿ ಅಂತ, ಕ್ಯಾಪ್ಟನ್ ಟಾಸ್ಕ್ ನಮ್ ಟೀಮ್ ಮುಂದೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಏನ್ ಬಿಟ್ಕೊಟ್ರಲ್ಲ, ಅದೇ ಕಾರಣಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಬಂದ ವಾರದಲ್ಲೇ ಉತ್ತಮನ ತಗೊಂಡ್ರ ಅಂತ ಹೇಳ್ಬಿಟ್ಟು ಸೂರಜ್ ಅವರು ಕೂಡ ಅನ್ಕೋತಾ ಇದ್ರು. ಅದ್ರ ಜೊತೆಗೆ ಇನ್ನ ಕಳಪೆ ವಿಷಯಕ್ಕೆ ಬಂದ್ರೆ, ನೀವು ಆಲ್ರೆಡಿ ನೋಡಿದಂಗೆ ಅಶ್ವಿನಿ ಮೇಡಮ್ ಅವ್ರಿಗೆ, ಅಶ್ವಿನಿ ಗೌಡ ಅವ್ರಿಗೆ ಕಳಪೆನೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕಳಪೆ ಕೊಟ್ಟಿರೋದು ಒಂದು ರೀತಿ ಉತ್ತಮನೇ. ಯಾಕಂದ್ರೆ ಅವರು ಒಂದು ಟಾಸ್ಕ್ ಅಂತ ಬರುತ್ತೆ, ಟಾಸ್ಕ್ ಅಲ್ಲಿ 24 ಟಾಸ್ಕ್ ರನ್ನಿಂಗ್ ಅಲ್ಲಿ ಇರುತ್ತೆ. ಬಟ್ ಆ ರನ್ನಿಂಗ್ ಅಲ್ಲಿ ಇರುವಂತಹ ಟಾಸ್ಕ್ ಅಲ್ಲಿ ಅವರು ಉಸ್ತುವಾರಿ ಆಗಿರ್ತಾರೆ. ಉಸ್ತುವಾರಿ ಆದಂತವ್ರು ಎಚ್ಚರದಿಂದ ಇರಬೇಕು, ಎಲ್ಲಾನು ನೋಡ್ಕೋಬೇಕು, ಏನೇನ್ ಎಲ್ಲೆಲ್ಲಿ ನಡೀತಾ ಇದೆ ಅಂತ ನೋಡ್ಕೋಬೇಕು. ಯಾವುದೇ ರೀತಿಯ ವ್ಯವಸ್ಥಾಪನೆ ಅಂದ್ರೆ ವ್ಯವಸ್ಥೆಯನ್ನ ನೋಡ್ಕೊಳ್ಳದೆ ಇರುವಂತಹ, ಹೋಗಿ ಟೈಮ್ ಆದ ತಕ್ಷಣನೇ ಹೋಗಿ ಮಲ್ಕೊಂಡ್ಬಿಡ್ತಾರೆ. ಅದಕ್ಕೆ ಗಿಲ್ಲಿ ಅವರು ಕೂಡ ಹೇಳಿದ್ರು ಲಾಸ್ಟ್ ಅಲ್ಲಿ, ನೀವು ನಮ್ಗೆ ಉಸ್ತುವಾರಿಯಾಗಿ ಸರಿಯಾಗಿ ಉಸ್ತುವಾರಿಯನ್ನ ನೀವು ಮಾಡಿಲ್ಲ, ಉಸ್ತುವಾರಿಯಕ್ಕೆ ನೀವು ಲಾಯಕ್ಕಿಲ್ಲ ಅಂತ ಹೇಳ್ಬಿಟ್ಟು ಗಿಲ್ಲಿ ಅವರು ಕೂಡ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ನೀವು ನೋಡಿರ್ತೀರ. ಇವತ್ತು ಅವ್ರಿಗೆ ಕಳಪೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮನೆ ಮಂದಿ ಎಲ್ಲ ಸೇರಿ ಕಳಪೆನ ಕೊಟ್ಟಿದ್ದಾರೆ. ಕಳಪೆ ಕೊಟ್ಟ
ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು. ಅದಕ್ಕೋಸ್ಕರ ಇವರು ಈ ರೀತಿ ಮಾಡ್ತಾ ಇರೋದು ತಪ್ಪು ಅಂತಲೇ ಹೇಳ್ಬೋದು, ಸರಿ ಅಂತಲೇ ಹೇಳ್ಬೋದು. ಯಾಕೆ ಹೇಳೋಕ್ಕಾಗಲ್ಲ ಅಂದರೆ ಜನಗಳ ಅಭಿಪ್ರಾಯ ರೀತಿ, ಅದೇ ರೀತಿ ಒಳಗಡೆ ಮಾಡೋ ರೀತಿ ನೋಡಿದ್ರೆ ತಪ್ಪು. ಅಂದರೆ ಅವರು ಮಾಡೋದೆಲ್ಲ ಕರೆಕ್ಟು, ಬೇರೆಯವ್ರು ಮಾಡೋದೆಲ್ಲ ತಪ್ಪು ಅಂತ ಹೇಳ್ತಾರಲ್ಲ, ಅದು ತಪ್ಪು. ಅದು ಮಾಡ್ತಾ ಇರೋದು ಅವ್ರು ತಪ್ಪು. ಬಟ್ ಈ ರೀತಿ ಚಮಕ್ ಕೊಟ್ಟು ಆಮೇಲೆ ಒಂದು 10 ನಿಮಿಷ ಆದಮೇಲೆ ಇಲ್ಲ ಮಾಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲರ ಜೊತೆ ಸೇರಿಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ದಾರೆ. ಹುಲಿ ಹೊರಗಡೆ ಇದ್ರು ಹುಲಿನೇ, ಒಳಗಡೆ ಬೋನಲ್ಲಿದ್ರು ಕೂಡ ಹುಲಿನೇ ಅಂತ ಹೇಳಿದ್ದಾರೆ. ಆ ಹುಲಿ ಈಗ ಜೈಲಲ್ಲಿ ಹೋಗಿದೆ 1 ದಿನದವರೆಗೂ. ರಾಗಿ ಗಂಜಿನ ಕುಡಿಬೇಕಾಗತ್ತೆ. ನೋಡೋಣ ಯಾವ ರೀತಿ ಇರುತ್ತೆ ಇವತ್ತಿನ ಎಪಿಸೋಡ್ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ಪ್ರೋಮೋಗಳು. ಅಶ್ವಿನಿ ಮೇಡಮ್ ಇಲ್ಲ ಅಂದರೆ ಒಂದು ರೀತಿ ಬಿಗ್ ಬಾಸ್ ಖಾಲಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಿಗ್ ಬಾಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ನಮಸ್ಕಾರ.